ನಮ್ಮ ಮಗ ಮಂಜುನಾಥ್ ಈ ದಾಳಿಯಲ್ಲಿ ಮೃತಪಟ್ಟು 1 ವರ್ಷ ಕಂಪ್ಲೀಟ್ ಆಗಿದೆ. ಪಹಲ್ಗಾಮ್ ದಾಳಿಯಲ್ಲಿ ಮಂಜುನಾಥ್ ಕೂಡ ಮೃತಪಟ್ಟಿದ್ದ. ಇದೀಗ ಅವರ ತಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗದ ವಿಜಯನಗರದ ಮಂಜುನಾಥ್ ತಾಯಿ ಸುಮತಿ ಕೊಟ್ಟಿರುವಂತಹ ಹೇಳಿಕೆ, ಮಗನ ಅಗಲಿಕೆಯ ನೋವು ಇನ್ನೂ ಹಾಗೆ ಇದೆ, ಈಗಲೂ ಕೂಡ ಮರೆಯಕ್ಕಾಗ್ತಾ ಇಲ್ಲ. ಆದ್ರೆ ಏನ್ ಮಾಡೋದು, ಎಲ್ಲರ ಬಳಿ ತೋರ್ಸೋದಕ್ಕಾಗೋದಿಲ್ವಲ್ಲ. ಅವನ ಸಮಯ ಆಯ್ತು, ಹಾಗಾಗಿ ಹೋಗಿದ್ದಾನೆ. ಈಗ ನಮ್ಮ ಸಮಯಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಸೊಸೆ ಈಗ ಸಂಪೂರ್ಣ ಡ್ಯೂಟಿ ಕಡೆ ಇದ್ದಾರೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಹಲ್ಗಾಮ್ ಅಟ್ಯಾಕ್ ಅಲ್ಲಿ ಮಂಜುನಾಥ್ ಕೂಡ ಮೃತಪಟ್ಟಿದ್ರು. ಮೊಮ್ಮಗ ಬೆಂಗಳೂರಿನಲ್ಲಿ ಬಿಕಾಂ ಓದ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ದಾಳಿ ನಡೆಸಿದಾಗ ಒಂದು ರೀತಿಯಾಗಿ ನಮಗೂ ಕೂಡ ಖುಷಿಯಾಗಿತ್ತು, ಸಮಾಧಾನ ಆಗಿತ್ತು. ನಮ್ಮ ದೇಶದ ಮೇಲೆ ದಾಳಿ ನಡೆಸಿದ್ರು ಸುಮ್ಮನಿದ್ದಾರಲ್ಲ ಅಂತ ಹೇಳಿ ಒಂದು ರೀತಿಯಾಗಿ ನೋವಾಗಿತ್ತು. ಅದಾದ ನಂತರ ಆಪರೇಷನ್ ಸಿಂಧೂರ್ ನಡೆದ ನಂತರ ಒಂದು ರೀತಿಯಾಗಿ ಖುಷಿ ಆಯಿತು. ಅವರಿಗೆಲ್ಲರಿಗೂ ಕೂಡ ದಾಳಿ ನಡೆಸಿದಾಗ ತಕ್ಕ ಉತ್ತರವನ್ನ ಕೊಟ್ಟಿದ್ದು ನಮಗೆ ಸಮಾಧಾನ ತಂದಿದೆ. ಮಗನ ಸ್ನೇಹಿತರು ಬಂಧುಗಳು ಆಗಾಗ ಬಂದು ಹೋಗ್ತಿರ್ತಾರೆ, ಆ ವಿಚಾರವನ್ನ ನೆನಪಿಸ್ಕೊಳ್ತಾರೆ. ಮಗನ ವರ್ಷಾದ್ಯಂತ ಕಾರ್ಯ ಮಾಡಿ ಮುಗಿಸಿದ್ದೀವಿ ಅಂತ ಹೇಳಿ ಮಗನ ನೆನಪಿನಲ್ಲಿ ಈ ರೀತಿಯಾಗಿ ನೋವನ್ನ ತೋಡ್ಕೊಂಡಿದ್ದಾರೆ. ಇಸ್ಕೊಳ್ಳೇಬೇಕು, ಹೋದವ್ರು ಮತ್ತೆ ಬರೋದಿಲ್ಲ. ಅದಕ್ಕೆ ನಾವು ಆದಷ್ಟು ಜಾಗ್ರತೆ ಮಾಡಿದ್ವಿ, ಬೇಡ ಹೋಗಬೇಡವಾ ಅಂತ. ಇಲ್ಲಮ್ಮ ಎಲ್ಲರೂ ಹೋಗಿ ಬಂದಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ, ಅದಕ್ಕೆ ನಾನು ಹೋಗ್ತೀನಿ ಅಂತೇಳಿ ಹೋದ. ಬರ್ತಾನೆ ಅಂದ್ಕೊಂಡ್ರೆ ಈ ಥರ ಶಾಕಿಂಗ್ ನ್ಯೂಸ್ ಬಂತು. ನಮ್ಮ ಮನಸ್ಸು ನಂಬಲೇ ಇಲ್ಲ ಬರ್ತಾನವನು. ನಿಮ್ಮ ಹಂಗೆ ಇಲ್ಲ, ಇದ್ರೆಲ್ಲ ಹೋಗೋರು ಬನ್ನೋರು ಯಾವಾಗಲೂ ಮೋಟ್ರ್ ಬೈಕಲ್ಲಿ ಓಡಾಡೋದು. ಬರ್ತಾನೆ ಅಂತಲೇ ಅಂದ್ಕೊಂಡಿದ್ವಿ. ಕೂಡ ನೋಡ್ತೀವಿ ಈ ಥರ ನ್ಯೂಸ್ ಬಂದು ಕೂಡಲೇ ನಂಬಕ್ಕೆ 1 ತಿಂಗಳು ಬೇಕಾಗಿದೆ ನನ್ನ ಮನಸ್ಸು. ಇಲ್ಲ ಬರ್ತಾನೆ ಅಂತಲೇ. ಆಮೇಲೆ ವಾಸ್ತವತೆ ಅರಿವಾಯಿತು. ಇನ್ನು ಓದೋರು ಹೆಂಗೂ ಬರೋದಿಲ್ಲ, ಹೋಗಿದ್ದಾರೆ. ಎಲ್ಲರಿಗೂ ನಮ್ಮ ಥರನೇ ಕಷ್ಟ ಇರುತ್ತೆ ಪಾಪ. ಎಲ್ಲ ಈ ನಮ್ಮ ದೇಶದಲ್ಲಿ ಎಲ್ಲ ಗಂಡಸರು ದುಡಿಯೋರು, ಹೆಂಗಸರು ಮನೆ ಕೆಲಸ ಮಾಡ್ಕೊಂಡಿರೋರು, ಆ ಥರ ಸಂಸಾರ ಓರಿಯೆಂಟೆಡ್ ಅಲ್ವ ನಮ್ಮ ದೇಶದಲ್ಲಿ. ಅವರ ಶತ್ರು ರಾಷ್ಟ್ರದಲ್ಲಿ ಇಂಟ್ರೆನ್ಷನ್